ಹುಬ್ಬಳ್ಳಿಯ ಗ್ಲಾಸ್ ಹೌಸ್ನಲ್ಲಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಹಾಗೂ ಕನ್ನಡಪ್ರಭ ವತಿಯಿಂದ ಸುವರ್ಣ ಆರೋಗ್ಯ ಶಿಬಿರ ಆಯೋಜಿಸಲಾಗಿದೆ. ಬಿಜೆಪಿ ಶಾಸಕ ಮಹೇಶ್ ತೆಂಗಿನಕಾಯಿ, ಮೇಯರ್ ಜ್ಯೋತಿ ಪಾಟೀಲ್ ಈ ಶಿಬಿರಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ವಿವೇಕ್ ಎಸ್ ಪಾಟೀಲ್, ಡಾಕ್ಟರ್ ವಿಎಸ್ವಿ ಪ್ರಸಾದ್ ಹಾಗೂ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಸಂಪಾದಕರಾದ ಅಜಿತ್ ಹನುಮಕ್ಕನವರ್ ಭಾಗವಹಿಸಿದರು. ಆರೋಗ್ಯ ಶಿಬಿರದಲ್ಲಿ ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಆಸ್ಪತ್ರೆಯ ವೈದ್ಯರು ಆಗಮಿಸಿದ್ದಾರೆ. ಶಿಬಿರದಲ್ಲಿ ಹೃದ್ರೋಗ, ಕಣ್ಣಿನ ತಪಾಸಣೆ, ಮಂಡಿ ನೋವು, ಬಿಪಿ, ಮಧುಮೇಹ ಸೇರಿದಂತೆ ಸಾಮಾನ್ಯ ಆರೋಗ್ಯ ಉಚಿತ ತಪಾಸಣೆ ವ್ಯವಸ್ಥೆ ಮಾಡಲಾಗಿದೆ. ಆರೋಗ್ಯ ಶಿಬಿರಕ್ಕೆ ಜನರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗ್ತಾ ಇದೆ. 20ಕ್ಕೂ ಹೆಚ್ಚು ಪ್ರತಿಷ್ಠಿತ ಆಸ್ಪತ್ರೆಗಳು ಈ ಶಿಬಿರದಲ್ಲಿ ಭಾಗವಹಿಸಿವೆ. ಈ ಶಿಬಿರ ಇಂದು ನಾಳೆ ನಡೆಯಲಿದೆ. ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರದ ಶಾಸಕರು ಸನ್ಮಾನ್ಯ ಶ್ರೀ ಮಹೇಶ್ ಮುಖಾಂತರ ಜಾಯಿಂಟ್ ರಿಪ್ಲೇಸ್ಮೆಂಟ್ಗೆ ಜನತೆ ಎಲ್ಲೂ ಹೋಗಬಾರ್ದು, ಅದು ಇಲ್ಲೇ ಸಿಗಬೇಕು ಅನ್ನೋದಾಗಿ ಧನ್ಯವಾದ ಡಾಕ್ಟರ್. ಹಾಗೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಮೇಯರ್ ಶ್ರೀಮತಿ ಜ್ಯೋತಿ ಪಾಟೀಲ್ ಮೇಡಮ್ ಅವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಹಾಗೆ ಹುಬ್ಬಳ್ಳಿ ಧಾರವಾಡ ಥ್ಯಾಂಕ್ ಯು ಸೋ ಮಚ್. ಕಾರ್ಯಕ್ರಮಕ್ಕೆ ಆರೋಗ್ಯ ಶಿಬಿರಕ್ಕೆ ಆಗಮಿಸಿ ಹುಬ್ಬಳ್ಳಿಯಲ್ಲಿ ನಡೀತಾ ಇದೆ ಸುವರ್ಣ ಆರೋಗ್ಯ ಶಿಬಿರ. ಸುವರ್ಣ ನ್ಯೂಸ್ ಮತ್ತು ಕನ್ನಡಪ್ರಭದ ಸಹಯೋಗದಲ್ಲಿ ನಡೀತಿರುವಂತಹ ಬೃಹತ್ ಉತ್ತರ ಕರ್ನಾಟಕದ ಉಚಿತ ಆರೋಗ್ಯ ಶಿಬಿರಕ್ಕೆ ನಾವು ಬಂದಿದ್ದೇವೆ. ಇಲ್ಲಿ ನೋಡಬಹುದು ಯಾವ ರೀತಿ ತಯಾರಿಯನ್ನ ಮಾಡಲಾಗಿದೆ. ಈಗಾಗಲೇ ದೊಡ್ಡ ಸಂಖ್ಯೆಯಲ್ಲಿ ಜನರು ತಮ್ಮ ತಪಾಸಣೆಗೆ ಆಗಮಿಸುತ್ತಿರುವಂತದ್ದನ್ನು ಕೂಡ ಒಂದ್ ಕಡೆ ನೋಡ್ತಾ ಇದ್ದೀವಿ. ಮತ್ತೊಂದು ಕಡೆ ಯಾವೆಲ್ಲ ಆಸ್ಪತ್ರೆಗಳ ಒಳಗೆ ಭಾಗವಹಿಸಿದೆ ಅನ್ನೋದನ್ನು ವಿವರಿಸ್ತಾ ಇದ್ದೆ. ಇಲ್ಲಿ ನೋಡಬಹುದು ಆರಂಭದಿಂದ ಹೇಳ್ತಾ ಹೋಗ್ತಾನೆ, ಸುಮಾರು 15ರಿಂದ 20 ಪ್ರತಿಷ್ಠಿತ ಆಸ್ಪತ್ರೆಗಳು ಇಲ್ಲಿ ಆಗಮಿಸಿದೆ. ಇಲ್ಲಿ ನೋಡಬಹುದು ಸುಚಿರಾಯು SCG ಸುಚಿರಾಯು ಆಸ್ಪತ್ರೆ ಏನಂತ ಹೇಳಿದ್ರೆ ಇಲ್ಲಿ ಈ ಫಸ್ಟ್ ಸ್ಟಾಲ್ ಅನ್ನು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ಉತ್ತರ ಕರ್ನಾಟಕ ಭಾಗದ ಅತಿ ದೊಡ್ಡ ಆಸ್ಪತ್ರೆ. ಇಲ್ಲಿ ಹೃದಯ ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಸ್ಟಾಫ್ಸ್ ಎಲ್ಲ ಬಂದಿದ್ದಾರೆ. ಇಲ್ಲಿ ಬಂದಂತ ಸಿಬ್ಬಂದಿ ತಪಾಸಣೆಗೆ ಒಳಪಡಿಸಿಕೊಳ್ತಿರುವಂತಹ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ. ಮುಂದ್ಗಡೆ ಹೋಗ್ತೀನಿ, ಅಲ್ಲಿ ಕೂಡ ಸಾಕಷ್ಟು ಹಾಸ್ಪಿಟಲ್ಸ್ ಬಂದಿದೆ. ಯಾವೆಲ್ಲ ಆಸ್ಪತ್ರೆಗಳಿದೆ ಅನ್ನೋದು ಇದು ನಾನು ಆಗಲೇ ಹೇಳ್ತಾ ಇದ್ದೆ. ವಿ ಕೇರ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಆಸ್ಪತ್ರೆ ಉತ್ತರ ಕರ್ನಾಟಕ ಭಾಗದ ರೊಬೊಟಿಕ್ ತಂತ್ರಜ್ಞಾನವನ್ನ ಬಳಸಿಕೊಂಡು ಟ್ರೀಟ್ಮೆಂಟ್ ಅನ್ನು ನೀಡುವಂತಹ ಈ ಜಾಯಿಂಟ್ ರಿಪ್ಲೇಸ್ಮೆಂಟ್ ಅಂದ್ರೆ ವಿಶೇಷವಾಗಿ ವಯಸ್ಸಾದಾಗ ಏನು ಮಂಡಿ ನೋವು ಬರುತ್ತೆ. ಈ ಸ್ಟಾಲ್ ನಲ್ಲಿ ಜನ ಎಷ್ಟು ಪ್ರಮಾಣದಲ್ಲಿ ಇದ್ದಾರೆ ಅಂತ ಹೇಳಿದ್ರೆ ನೋಡಬಹುದು. ದೊಡ್ಡ ಸಂಖ್ಯೆಯಲ್ಲಿ ಜನರು ಇಲ್ಲಿ ಸೇರ್ಕೊಂಡಿದ್ದಾರೆ. ಈ ಆಸ್ಪತ್ರೆಯ ಫೌಂಡರ್ ವಿ ಕೇರ್ ಆಸ್ಪತ್ರೆಯ ಸೂಪರ್ ಸ್ಪೆಷಾಲಿಟಿ ಏನಿದೆ ಇದರ ಫೌಂಡರ್ ಡಾಕ್ಟರ್ ವಿವೇಕ್ ಎಸ್ ಪಾಟೀಲ್ MS ಹರ್ತು, ಇವರು ಜಾಯಿಂಟ್ ರಿಪ್ಲೇಸ್ಮೆಂಟ್ ನಲ್ಲಿ ತಜ್ಞರು. ಅವ್ರನ್ನೇ ಮಾತಾಡಿಸ್ತೇನೆ ಸರ್. ಸುವರ್ಣ ಶಿಬಿರಲ್ಲಿ ಹೆಲ್ತ್ ಶಿಬಿರಲ್ಲಿ ಎಷ್ಟೋ ಮಂದಿ ಚೆನ್ನಾಗಿ ಮೋರ್ ದೆನ್ 2000 ಪೇಷಂಟ್ಸ್ ಆಲ್ರೆಡಿ ಬಂದಿದ್ದಾರೆ. ಚೆನ್ನಾಗಿ ಆಯೋಜನೆ ಆಗಿದೆ. ಎಲ್ಲರಿಗೂ ನಾವು ಆರ್ಥೋಪೆಡಿಕ್ ಟ್ರೀಟ್ಮೆಂಟ್ ಆಯಿತು, ನರ್ವ್ ಟ್ರೀಟ್ಮೆಂಟ್ ಆಯಿತು, ಬೋನ್ ಟ್ರೀಟ್ಮೆಂಟ್ ಆಯಿತು, ವಿ ಆರ್ ಡೂಯಿಂಗ್. ಸೊ ಮೇನ್ ಅಂದರೆ ಎಷ್ಟೋ ವಯಸ್ಸಾದವ್ರಿಗೆ ಮೊಣಕಾಲು ನೋವು, ಬೆನ್ನು ನೋವು, ನಡ ನೋವು ಇರ್ತವೆ. ಸೊ ಅವ್ರು ಎಷ್ಟೋ ತ್ರಾಸಾಗಿ ಆಪ್ರೇಷನ್ ಹೋಗೋಕ್ಕಿಂತ ಮೊದಲು ನಾವು ಏನು ಟ್ರೀಟ್ಮೆಂಟ್ ಕೊಡ್ಬೋದು, ಗುಳಿಗೆ ಔಷಧ ಆಯಿತು, ಎಕ್ಸಸೈಸಸ್ ಆಯಿತು, ಎಕ್ಸ್ರೇ ಮಾಡಿ ಏನು ಟ್ರೀಟ್ಮೆಂಟ್ ಕೊಡ್ಬೋದು ಅದು ಫಸ್ಟ್. ಸೊ ಹೆಲ್ತ್ ಕ್ಯಾಂಪ್ನಾಗ ಅವೆಲ್ಲ ಸ್ಕ್ರೀನಿಂಗ್ ಮಾಡ್ಬೋದು. ಅದ್ರ ಜೊತೆ ನಮಗೆ ಯಾರು ನೀ ರಿಪ್ಲೇಸ್ಮೆಂಟ್ ಕ್ಯಾಂಡಿಡೇಟ್ಸ್ ಅದಾರಲ್ಲ ಅವ್ರಿಗೆ ಈ ಶಿಬಿರಲ್ಲಿ ಬಂದಿದ್ದವ್ರಿಗೆಲ್ಲ ಡಿಸ್ಕೌಂಟ್ ಕೊಡ್ತಿದ್ದೀವಿ. ಅವ್ರಿಗೆಲ್ಲ ಗೌರ್ಮೆಂಟ್ ಸ್ಕೀಮ್ ಆಯಿತು, ಇನ್ಶೂರೆನ್ಸಸ್ ಆಯಿತು, ಎಲ್ಲ ನಮ್ಮ ಹಾಸ್ಪಿಟಲಲ್ಲಿ ಇದ್ದಾವೆ. ಅದನ್ನು ನಾವು ಮಾಡಿಕೊಡ್ತಿದ್ದೀವಿ. ಈಗ ಎಷ್ಟೋ ಸ್ಕ್ರೀನಿಂಗಲ್ಲಿ ಮೋರ್ ದೆನ್ ಸುಮಾರು 10 ಪೇಷಂಟ್ಸ್ ಆಲ್ರೆಡಿ ಡಿಟೆಕ್ಟ್ ಆಗಿದ್ದಾರೆ. ಸರ್ಜರಿಗೆ ಆಲ್ರೆಡಿ ಪ್ಲ್ಯಾನ್ ಮಾಡ್ತಿದ್ದಾರೆ. ಅದ್ರ ಜೊತೆ ಆಯಿತು ಇದ್ರ ಜೊತೆ ನಾವು ಫಿಸಿಯೋಥೆರಪಿ ಸೆಂಟರಲ್ಲಿ ಎಷ್ಟೋ ಪೇಷಂಟ್ಸ್ಗೆ ಹೆಲ್ಪ್ ಆಗುತ್ತೆ ಅಂತೇಳಿ ಕಳಿಸ್ತಿದ್ವಿ. ಅದ್ರ ಜೊತೆ ನಮ್ಮ ಹಾಸ್ಪಿಟ್ಲಲ್ಲಿ BSc ನರ್ಸಿಂಗು, ಪ್ಯಾರಾಮೆಡಿಕಲ್ಲು, ಆಮೇಲೆ ಫಿಸಿಯೋಥೆರಪಿ ಕೋರ್ಸಸ್ಸು ಇದ್ದಾವೆ. ಸೊ ಅದಕ್ಕೂ ಎಷ್ಟೋ ಮಂದಿ ಎಂಕ್ವೈರಿ ಮಾಡ್ತಿದ್ದಾರೆ. ಸೊ ಇದು ಚೆನ್ನಾಗಿ ಆಯೋಜನೆ ಆಗಿದೆ. ಸೊ ಥ್ಯಾಂಕ್ಸ್ ಸ್ವರ್ಣ TVM ಆ್ಯಂಡ್ ಏಷ್ಯಾನೆಟ್ ಅವರು. ಈಗ ಸುಮಾರು ಮೋರ್ ದೆನ್ 10 ವರ್ಷದಲ್ಲಿ 5,000 ಸರ್ಜರಿ ಮಾಡಿದ್ದೀವಿ. ಸೊ ಜಾಯಿಂಟ್ ರಿಪ್ಲೇಸ್ಮೆಂಟ್ ಆಯಿತು, ದುರ್ಬಿನ್ ಕೀ ಹೋಲ್ ಸರ್ಜರಿ. ಫಸ್ಟ್ ಟೈಮ್ ಏನಿದೆ ಟೆಕ್ನಾಲಜಿ ತರಬೇಕಾದ್ರೆ ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ಎಕ್ಸ್ಪರ್ಟ್ ಸರ್ಜನ್ ಆಯಿತು ಟೆಕ್ನಾಲಜಿ ತರಬೇಕಾಗತ್ತೆ. ಸೊ ಮೆಟ್ರೋಸ್ ಹೋಗೋದ್ರಿಂದ ನಿಮ್ಮ ಖರ್ಚು ಡಬಲ್ ಆಕೈತಿ. ಅದ್ರ ಬದಲಿ ನಮ್ಮ ಹುಬ್ಬಳ್ಳಿಯಲ್ಲಿ ಆಯಿತು, ನಾರ್ತ್ ಕನ್ನಡ ಭಾಗದಲ್ಲಿ ನಮ್ಮ ಹಾಸ್ಪಿಟ್ಲ್ ಏನು ಕೇರ್ ಸಿಗುತ್ತೆ, ನಮ್ಮ ಮಂದಿ ನಿಮ್ಮ ರಿಲೇಟಿವ್ಸ್ ಇರ್ತಾರೆ, ಅವ್ರು ಬಂದು ಹೆಲ್ಪ್ ಮಾಡ್ತಿರ್ತಾರೆ. ನಿಮ್ದು ಎಷ್ಟೋ ರೇಟು ಲಿಟ್ರಲಿ 50% ಬೆಂಗಳೂರಿಗಿಂತ ಹುಬ್ಬಳ್ಳಿ ರೇಟ್ಸ್ ಕಡಿಮೆ ಇದೆ. ಹುಬ್ಬಳ್ಳಿಯಿಂದ ಕ್ಯಾಮರಾಮನ್ ಅನಂತ್ ಜೊತೆ ಗುರುರಾಜ್ ಹುಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಸ್ನೇಹದೀಪ ಟ್ರಸ್ಟ್ ಫಾರ್ ದಿ ಡಿಸೇಬಲ್ ಸಂಸ್ಥೆ ಅಂಧ ವಿಶೇಷಚೇತನ ಮಕ್ಕಳ ಪ್ರತಿಭಾನ್ವೇಷಣೆ ಏರ್ಪಡಿಸಿತ್ತು. ರಾಜ್ಯದ ವಿವಿಧ ಭಾಗಗಳಿಂದ ಬಂದಿದ್ದ ದೃಷ್ಟಿಹೀನ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿರೋ BWSSB ರಜತ ಭವನದಲ್ಲಿ ಈ ಕಾರ್ಯಕ್ರಮ ನಡೆಯಿತು. 2 ದಿನಗಳ ಕಾಲ ಪ್ರತಿಭಾನ್ವಿತ ಮಕ್ಕಳಿಂದ ಭಾವಗೀತೆ, ಜಾನಪದ ಗೀತೆ, ಮಿಮಿಕ್ರಿ, ಶಾಸ್ತ್ರೀಯ ಸಂಗೀತ ಸ್ಪರ್ಧೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮಕ್ಕೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್, ರಾಜ್ಯ ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಇಲಾಖೆ ಆಯುಕ್ತ ದಾಸ್ ಸೂರ್ಯವಂಶಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ನೂರಾರು ಮಕ್ಕಳು ಈ ಕಾರ್ಯಕ್ರಮದಲ್ಲಿ ತಮ್ಮ ಪ್ರತಿಭೆ ಪ್ರದರ್ಶನ ಮಾಡಿದರು. ಇದೇ ವೇಳೆ ಮಾತನಾಡಿದ ಸಚಿವ ಸಂತೋಷ್ ಲಾಡ್, ವಿಕಲಚೇತನ ಮಕ್ಕಳಿಗೆ ಶಿಕ್ಷಣದಲ್ಲಿ
5% ಮೀಸಲಾತಿ ಕಾನೂನು ಜಾರಿಗೆ ತರುವ ಬಗ್ಗೆ ಸರ್ಕಾರ ಚಿಂತನೆ ನಡೆಸ್ತಾ ಇದೆ ಎಂದರು. ಸ್ನೇಹದೀಪ ಟ್ರಸ್ಟ್ ಏನು ಡಿಸೇಬಲ್ಗೆ ಮಕ್ಕಳಿಗೆ ಈ ಥರದ ಕಾರ್ಯಕ್ರಮ ಮಾಡಿ ಅವರಿಗೆ ಪ್ರೋತ್ಸಾಹ ನೀಡೋದ್ರ ಜೊತೆಗೆ ಅವ್ರಿಗೆ ಓವರಾಲ್ ಸೆಲ್ಫ್ ಗ್ರೋತಿಗೆ ಡೆವಲಪ್ಮೆಂಟಿಗೆ ಭಾಳ ವರ್ಷದಿಂದ ಕೆಲಸ ಮಾಡ್ತಾಯಿದೆ. ಪೌಲ್ ಅವರು ಮಾಡ್ತಾ ಇದ್ದಾರೆ. ಆ ಕಾರ್ಯಕ್ರಮಕ್ಕೆ ನನಗೆ ಇನ್ವೈಟ್ ಮಾಡಿದ್ರು. ಅತ್ಯಂತ ಖುಷಿಯಿಂದ ಬಂದಿದ್ದೇನೆ. ಅದ್ರ ಜೊತೆಗೆ ನಾವು ಮೊನ್ನೆ ನಮ್ಮ ಇಲಾಖೆಯಿಂದ ಒಂದು ಡಿಸೇಬಲ್ ಬಿಲ್ ತರಬೇಕನ್ನೋದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಇದರಿಂದ ಭಾಳಷ್ಟು ಮಕ್ಕಳಿಗೆ ಯಾರು ಡಿಸೇಬಲ್ ಅಂತ ನಾವು ಹೇಳ್ತೀವಿ, ಡಿಸೆಬಿಲಿಟಿ ಅಂದರೆ ಎಲ್ಲ ಬಂತು. ಒಂದು ಫಿಸಿಕಲ್ ಡಿಸೆಬಿಲಿಟಿ ಇರ್ಬೋದು, ಏರಿಂಗ್ ಇರ್ಬೋದು, ಬ್ಲೈಂಡ್ ಇರ್ಬೋದು. ಅಂಥವರಿಗೆ 5% ರಿಸರ್ವೇಷನ್ನು ಶಾಲೆಗಳಲ್ಲಿ ಸಿಗಬೇಕು, 5% ರಿಸರ್ವೇಷನ್ನು ಈ ನಮ್ಮ ಪ್ರೈವೇಟ್ ಕಂಪ್ನೀಸ್ಗಳಲ್ಲಿ ಸಿಗಬೇಕು ಕೆಲಸಕ್ಕೆ ಅಂಥೇಳಿ ಒಂದು ಪ್ರಯತ್ನವನ್ನು ಮಾಡ್ತಿದ್ದೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಲಿ ಅಂಥೇಳಿ ತಮ್ಮ ಮುಖಾಂತರ ಮನವಿಯನ್ನು ಮಾಡ್ಕೊಳ್ತೀನಿ. ಇವತ್ತು ಸ್ನೇಹದೀಪ ಅಂಗವಿಕಲ ಸಂಸ್ಥೆಯು ವಾರ್ಷಿಕ ಕಲ್ಚರಲ್ ಆ್ಯಕ್ಟಿವಿಟೀಸ್ನ ಮಾಡ್ತಾಯಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ನಮ್ಮ ಮೂಲೆ ಕರ್ನಾಟಕ ಎಲ್ಲ ಜಿಲ್ಲೆಗಳಿಂದ ನಮ್ಮ ಅಂಧ ಪ್ರತಿಭಾವಂತರು ಬಂದಿದ್ದಾರೆ. ಇವತ್ತು ಭಾವಗೀತೆ, ಭಕ್ತಿಗೀತೆ, ಜಾನಪದ ಗೀತೆ, ನಾಡ ಹಾಡುಗಳು, ಡ್ಯಾನ್ಸು, ಇನ್ಸ್ಟ್ರೂಮೆಂಟ್ಸು ಎಲ್ಲ ನಾವು ಅವ್ರಿಗೆ ಒಂದು ಪ್ಲ್ಯಾಟ್ಫಾರ್ಮನ್ನ ಒದಗಿಸಿ ಅವರಲ್ಲಿರುವಂಥ ಒಂದು ಪ್ರತಿಭೆಯನ್ನು ಆಚೆಗಡೆ ತರೋಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಇವತ್ತು ಸಮಾರಂಭಕ್ಕೆ ನಮ್ಮ ಮಿನಿಸ್ಟರ್ ಆದಂಥ ಸಂತೋಷ್ ಲಾಡ್ ಅವರು, ಲೇಬರ್ ಮಿನಿಸ್ಟರು, ಹಾಗೆ ಲಯನ್ಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.